tell us time spent. ಓಕೆ, ನಾವು ಕೇಳ್ತೀವಿ, ನೀವು ಮಾತಾಡ್ತಾ ಹೋಗಿ. ನಮ್ಮ ಟೀಮ್ ಹೆಸರು ರುದ್ರಾ ರೇಸಿಂಗ್ ಅಂತ. ವಿ ಸ್ಟಾರ್ಟೆಡ್ ಆಫ್ ಎರಡು ವರ್ಷದಿಂದ ನಾವೆಲ್ಲ ಸ್ಟಾರ್ಟ್ ಮಾಡಿದ್ವಿ ಇದನ್ನೆಲ್ಲ ಪ್ಲ್ಯಾನ್ ಮಾಡೋದಕ್ಕೆ. ಅದಾದಮೇಲೆ 12 ಜನ ಇದ್ದೀವಿ ನಮ್ಮ ಟೀಮಲ್ಲಿ. 12 ಜನನೂ ಎಲ್ಲರೂ ಫ್ಯಾಮಿಲಿಯಿಂದ ತುಂಬ ಬ್ಯಾಕ್ಗ್ರೌಂಡ್ ಇದೆ, ತುಂಬ ಹೆಲ್ಪ್ ಮಾಡಿದ್ರು ಎಲ್ಲರೂ. SVR ಮೋಟರ್ಸ್ ಅಂತ ಅವ್ರು ನಮ್ಗೆ ತುಂಬ ಟೆಕ್ನಿಕಲ್ ಸಪೋರ್ಟ್ ಕೊಟ್ಟರು. ITE ಕಾಲೇಜಿಂದ ತುಂಬ ಸ್ಪಾನ್ಸರ್ಶಿಪ್ ನಮಗೆ. ಹಾಗೆ ಏಲಿಯನ್ಸ್ ಅಂತ ಅವರು ರಿಯಲ್ ಎಸ್ಟೇಟ್ ಕಂಪ್ನಿ, ಅವರು ನಮ್ಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಆಸ್ ವೆಲ್ ಆಸ್ ನಮ್ಮ ಟೀಚರ್ಸ್ ಅಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ. ದೇಸಾಯಿಗೌಡ ಸರ್ ಮತ್ತು ಕಿರಣ್ ಐತಾಳ್ ಸರ್ ಮತ್ತು ವಿನಾಯಕ್ ಸರ್ ಅಂತ ನ್ಯೂ ಫ್ಯಾಕಲ್ಟಿ ಮೆಂಬರ್. ಸೊ ಅವರಿಂದ ಹಿ ಸ್ಟಾರ್ಟೆಡ್ ಆಫ್ ಎವ್ರಿಥಿಂಗ್ ಇನ್ ಕಾಲೇಜ್. ಅವರು ಫ್ಯಾಕಲ್ಟಿ ಅಡ್ವೈಸರ್ ಆಗಿ ಬಂದರೆ SAE ಫ್ಯಾಕಲ್ಟಿ ಅಡ್ವೈಸರ್. ಸೊ ಅದರಿಂದ ನಾವು ಕಾರ್ನ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಕಾರ್ ಏನಂದರೆ ಎವ್ರಿ ಇಯರ್ SAE ಇಂಡಿಯಾಯಿಂದ ಕಾಂಪಿಟೇಷನ್ ಇರುತ್ತೆ. ಏನು ಕಾಂಪಿಟೇಷನ್ ಅಂದರೆ ಎಂಜಿನಿಯರಿಂಗ್ ಸ್ಟೂಡೆಂಟ್ಸು ಎನಿ ಸ್ಟ್ರೀಮ್, ಯಾವುದಾದ್ರೂ ಸ್ಟ್ರೀಮಿಂದ ಬಂದು ಎಂಜಿನಿಯರಿಂಗ್ ಕಾಂಪಿಟೇಷನ್ ಇದು, ಬೇರೆ ಡಿಸೈನ್ ಮಾಡಿಬಿಟ್ಟು ಬಿಲ್ಡ್ ಮಾಡ್ತೀವಿ ಕಾರ್ಸ್ನ ನಾವು. ಸೊ ನಾವು ಆ ಏಮಲ್ಲಿ ಇಟ್ಕೊಂಡು ನಾವು ಶುರು ಮಾಡಿದ್ವಿ ಈ ಪ್ರಾಜೆಕ್ಟ್ನ. ಸೊ ಆದರೆ ಈ ವರ್ಷ ಅದು ಕಾಂಪಿಟೇಷನ್ ಇರಲಿಲ್ಲ ನಾವು ಮಾಡಿದ್ದಾಗ. ನೆಕ್ಸ್ಟ್ ಇಯರ್ ಇರುತ್ತೆ. ಸೊ ವಿ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ಇಯರ್. ಆ್ಯಂಡ್ ನಮ್ಮ ಮೇನ್ ಉದ್ದೇಶ ಏನು ಮಾಡಿದ್ದಂದರೆ ಈ ಗಾಡಿಯಿಂದ ನಮ್ಮ ಜೂನಿಯರ್ಸಿಗೆ ಹೆಲ್ಪ್ ಆಗಲಿ ಅಂತ. ನಮಗೂ ತುಂಬ ಹೆಲ್ಪ್ ಆಗಿದೆ ಈ ಗಾಡಿ ಮಾಡಿದ್ರಿಂದ. ಆಮೇಲೆ ಎಲ್ಲರೂ ಇವಾಗ ನಮ್ಮ ಟೀಮಲ್ಲಿ ಯಾವುದೇ ಒಂದು ಇಂಡಿವಿಜುವಲ್ಗೂ ನೀವು ಕೇಳಿದ್ರೆ ಹೇಗೆ ಮಾಡೋದು ಗಾಡಿನ ಅಂತ, ಅಟ್ಲೀಸ್ಟ್ ಹಿ ಸ್ಟಾರ್ಟ್ ಒಂದು ಟೀಮ್ ಅವನೇ ರೆಡಿ ಮಾಡಿಕೊಂಡು ಹಿ ಕ್ಯಾನ್ ಬಿಲ್ಡ್ ಅ ನ್ಯೂ ಕಾರ್. ಸೊ ಆ ಥರ ಆ ಲೆವೆಲ್ ಆಫ್ ಕಾಂಪಿಟೆನ್ಸಿ ಇದೆ ನಮ್ಮ ಟೀಮಲ್ಲಿ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ಇನ್ನೊಂದು ಏನಂದರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್, ನಮ್ಮ ಅಟಾನಮಸ್ ಆಗಿದ್ದರಿಂದ ನಮಗೆ ಆಲ್ಮೋಸ್ಟ್ 3 ತಿಂಗಳು ಟೈಮ್ ಇತ್ತು ಅಷ್ಟೇ, ಫ್ರಮ್ ದ ಬಿಗಿನಿಂಗ್ ಟಿಲ್ ಎಂಡ್. ಆದರೆ ನಾವು ಇಂಟರ್ನಲ್ಸು ಮತ್ತು ಎಕ್ಸಾಮ್ಸ್ ಎಲ್ಲ ಕನ್ಸಿಡರ್ ಮಾಡಿದ್ರೆ ನಾವು 40 ಡೇಸಲ್ಲಿ ಮುಗಿಸಿದ್ದೀವಿ ಈ ಗಾಡಿನ. 40 ದಿವಸದಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟು ಎಂಡ್ ಮಾಡಿದ್ದೀವಿ. ಸೊ ಫ್ಯಾಬ್ರಿಕೇಷನ್ ಎಂಟೈರ್ ವರ್ಕ್ ನಾವು 40 ಡೇಸಲ್ಲಿ ಮಾಡಿದ್ದೀವಿ. ಸೊ ದಿಸ್ ಇಸ್ ಒನ್ ಆಫ್ ದ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಟು ಬಿ ಪ್ರೌಡ್ ಆಫ್, ರೈಟ್. ಆ್ಯಂಡ್ ಆಮೇಲೆ ಟೀಮ್ ವರ್ಕ್ ಹೇಗೆ, ಟೀಮಲ್ಲಿ ಏನೇನಿರುತ್ತೆ, ನಾಟ್ ಓನ್ಲಿ ಕಾರ್ ಬಿಲ್ಡ್ ಮಾಡೋದು, ಫೈನಾನ್ಸಸ್ ಹೇಗೆ ಮ್ಯಾನೇಜ್ ಮಾಡೋದು, ಸ್ಪಾನ್ಸರ್ಶಿಪ್ ಹೇಗೆ ತೊಗೊಂಬರೋದು, ಸೊ ಬೇರೆ ಜನಗಳ ಜೊತೆ ಹೇಗೆ ಇಂಟ್ರ್ಯಾಕ್ಟ್ ಮಾಡೋದು, ಸೊ ಇದೆಲ್ಲನೂ ತುಂಬ ಕಲಿಬೋದು ಈ ಥರ ಪ್ರಾಜೆಕ್ಟ್ಗಳಲ್ಲಿ. ಆ್ಯಂಡ್ ಕಾಲೇಜಿಂದ ತುಂಬ ಸಪೋರ್ಟ್ ಇರಲೇಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಆ್ಯಸ್ ವೆಲ್ ಆ್ಯಸ್ ಫ್ಯಾಮಿಲಿಯಿಂದ ತುಂಬ ಸಪೋರ್ಟ್ ಇರಬೇಕು. ಆ್ಯಂಡ್ ಯು ಶುಡ್ ಆಲ್ವೇಸ್ ಹ್ಯಾವ್ ಅ ರೈಟ್ ಟೀಮ್. ಟೀಮಲ್ಲಿ ಸಕ್ಕದಾಗೆ ಒಳ್ಳೆ ಹುಡುಗರು ಇರಬೇಕು ಟೀಮ್ ಮಾಡೋದಕ್ಕೆ. ಸೊ ಇಷ್ಟೇ ಹೇಳ್ಬೋದು. ಸ್ಪೆಷಲೈಸೇಷನ್ ನಾವು ಏನು ಸ್ಪೆಷಲೈಸ್ ಮಾಡಿದ್ದೀವಿ ಅಂದರೆ, ಎಲ್ಲರೂ ಏನು ಮಾಡ್ತಾರೆ ಅಂದರೆ ದೇ ವಿಲ್ ಗೆಟ್ ಇನ್ ಟು ಅ ಲಾಟ್ ಆಫ್ ರಿಸರ್ಚ್. ಸೊ ನಾವು ವಿ ಗಾಟ್ ಇನ್ ಟು ಲಾಟ್ ಆಫ್ ರಿಸರ್ಚ್. ಆ್ಯಂಡ್ ಡಿಸೈನ್ ಮಾಡುವಾಗ ವಿವ್ ಯೂಸ್ಡ್ ಮಲ್ಟಿ ಬಾಡಿ ಡೈನಾಮಿಕ್ಸ್, ಒಂದು ಅನಾಲಿಸಿಸ್ ಸಾಫ್ಟ್ವೇರ್ ಇದೆ. ಸೊ ವೆಹಿಕಲ್ ಡೈನಾಮಿಕ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ವಿವ್ ಯೂಸ್ಡ್ ಆಲ್ ದ್ಯಾಟ್ ಆ್ಯಂಡ್ ಇನ್ಕಾರ್ಪೊರೇಟೆಡ್ ಆಲ್ ದ ಡಿಸೈನ್ ಇದು ಸಸ್ಪೆನ್ಷನ್ ಡಿಸೈನ್. ಸೊ ಚಾಸಿ ಅನಾಲಿಸಿಸನ್ನು ಅಷ್ಟೇ ತುಂಬ ಇನ್ಡೆಪ್ತ್ ಹೋಗಿದ್ದೀವಿ, ಡೈನಾಮಿಕ್ ಅನಾಲಿಸಿಸ್ ಎಲ್ಲ ಮಾಡಿದ್ದೀವಿ. ಸೊ ಅದರಲ್ಲಿ ಎಲ್ಲನೂ ಸಬ್ ಅಸೆಂಬ್ಲೀಸ್ನೆಲ್ಲ ಒಂದು ಮೇನ್ ಅಸೆಂಬ್ಲಿಲಿ ಹಾಕ್ಬಿಟ್ಟು ಒಟ್ಟಿಗೆ ಅನಲೈಸ್ ಮಾಡಿದ್ದೀವಿ. ಸೊ ಆಲ್ ದಿಸ್ ವಿ ಹ್ಯಾವ್ ಡನ್. ಆ್ಯಂಡ್ ಇದನ್ನು ನಾವು ಫೈನಲ್ ಇಯರ್ ಪ್ರಾಜೆಕ್ಟ್ ಆಗಿ ಸಬ್ಮಿಟ್ ಮಾಡಿದ್ದೀವಿ ಕಾಲೇಜಲ್ಲಿ. ಸೊ ಅದರಿಂದಾಗಿ ವಿ ಹ್ಯಾವ್ ಅ ಮಚ್ ಅಡ್ವಾಂಟೇಜ್ ಓವರ್ ಅದರ್ ಟೀಮ್ಸ್. ಬಿಕಾಸ್ ಅನಾಲಿಸಿಸ್ ಪಾರ್ಟ್ ಎಲ್ಲರೂ ಮಾಡ್ತಾರೆ. ಏನೇಂದ್ರಲ್ಲಿ ಮಾಡ್ಬೋದು ಅಂದರೆ ಮೆಟೀರಿಯಲ್ಸಲ್ಲಿ ಮಾಡ್ಬೋದು, ನಾವು ಕಾಸ್ಟಲ್ಲಿ ಮಾಡ್ಬೋದು, ನಾವು ಇನ್ನೋವೇಟ್ ಯಾವುದ್ರಲ್ಲೆಲ್ಲ ಮಾಡ್ಬೋದು ಅಂತ. ನಾವು ಇನ್ನೋವೇಟ್ ಮಾಡಿದ್ದಂದರೆ ಈ ಥರ ವಿ ಯೂಸ್ಡ್ ಲಾಟ್ ಆಫ್ ರಿಸರ್ಚ್ ಆ್ಯಂಡ್ ಲಾಟ್ ಆಫ್ ಸಾಫ್ಟ್ವೇರ್ಸ್ ಆ್ಯಂಡ್ ವಿಲ್ ಕಮ್ ಅಪ್ ವಿತ್ ದಿಸ್ ಡಿಸೈನ್. ಖರ್ಚು ಅದೊಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ರೈಟೀರಿಯಾ. ನಾವು ಏನು ಮಾಡಿದ್ದೀವಿ ಅಂದರೆ ನಾವೇನು ಮಾಡಿದ್ದೀವಿ ಅಂದರೆ ಖರ್ಚಿಗೆ ವಿ ಯೂಟಿಲೈಸ್ಡ್ ಓನ್ಲಿ ಅಬೌಟ್ 3 ಲಕ್ಷ ರೂಪಾಯಿ. ಸೊ ಕಾಂಪಿಟೇಷನಲ್ಲಿ 10 lakhs ತನಕ ಕೊಡ್ತಾರೆ, ಅಂದರೆ 10 lakhs ತನಕ ಲಿಮಿಟ್ ಇದೆ. ನಾವು ಖರ್ಚು ಮಾಡೋಕ್ಕಾಗದ್ದು 10 ಲಕ್ಷದ ತನಕ. ಸೊ ನಾವು ಬರೀ ಒಂದು 3-3.25 ಲಕ್ಷದಲ್ಲಿ ಎಲ್ಲ ಮುಗಿಸ್ಕೊಂಡಿದ್ದೀವಿ. ಸೊ ಅದೊಂದು ಮೇಜರ್ ಅಡ್ವಾಂಟೇಜ್ ಆಸ್ ವೆಲ್. ಸೊ ಇದೆಲ್ಲ ಆಗಿದೆ. ನನ್ನ ಹೆಸರು ಶಿವಚರಣ್ ಅಂತ. ನನ್ನ ಟೀಮ್ ಮೆಂಬರ್ಸ್ ಎಲ್ಲರೂ ಇಲ್ಲಿದ್ದಾರೆ, ರುದ್ರಾ ರೇಸಿಂಗ್ ಟೀಮ್ ಅಂತ. ಆ್ಯಂಡ್ ಟೀಮ್ ಮೆಂಬರ್ಸ್ ಹೆಸರೆಲ್ಲ ಹೇಳ್ದ ನಿಮ್ಮ ಹೆಸರು ಸಾಕು. ಓಕೆ.